ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಬರೆದದೆ, ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರು. ಪ್ರಿಯರಾದ ದೇವ ಮಕ್ಕಳೇ, ಈ ವಚನವು ನಾಲಿಗೆಯ ಕುರಿತಾಗಿ ಪ್ರಕಟಿಸಲ್ಪಟ್ಟಿದೆ. ಏನೆಂದರೆ ಜೀವ ಮರಣಗಳು ನಾಲಿಗೆಯ ವಶ. ನಮ್ಮ ನಾಲಿಗೆಯಿಂದ ನಾವು ಏನನ್ನ ನುಡಿಯುವವರಾಗಿದ್ದೇವೆ, ಯಾವ ರೀತಿಯಾಗಿ ನಾವು ಜೀವವನ್ನ ನುಡಿಯುವವರಾಗಿದ್ದೇವೋ ಅಥವಾ ಮರಣವನ್ನ ನಾವು ನುಡಿಯುವವರಾಗಿದ್ದೇವೋ. ಅಂದರೆ ನಾವು ಜೀವ ಅಂದರೆ ನಾವು ಬೇರೊಬ್ಬರಿಗೆ ಆಶೀರ್ವಾದಕರವಾಗಿ ಮಾತನಾಡ್ತಾ ಇದ್ದೀವ ಅಥವಾ ಬೇರೊಬ್ಬರಿಗೆ ಒಂದು ಶಪಿಸುವಂತಹ ರೀತಿಯಲ್ಲಿ ನಾವು ಮಾತನಾಡ್ತಾ ಇದ್ದೇವ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ಯಾಕಂದರೆ ಒಬ್ಬ ಬಿತ್ತುವವನು ತಾನು ಬಿತ್ತುವಂತಹ ಬೀಜವನ್ನ ಯಾವ ರೀತಿಯಾಗಿ ಬಿತ್ತುತ್ತಾನೋ ಅದೇ ರೀತಿಯಾಗಿ ಅದರ ಫಲವನ್ನ ಅವನು ಪಡೆಯುತ್ತಾನೆ. ಅದೇ ರೀತಿಯಾಗಿ ನಮ್ಮ ಬಾಯಿಂದ ನಾವು ಏನನ್ನ ಬಿತ್ತುವವರಾಗಿದ್ದೇವೋ ಅಥವಾ ನಾವು ಯಾವ ರೀತಿಯಾಗಿ ಮಾತನಾಡುವವರಾಗಿದ್ದೇವೋ ಅದರ ಫಲವನ್ನ ನಾವು ಕೂಡ ಅನುಭವಿಸುವವರಾಗಿದ್ದೇವೆ ಪ್ರಿಯರೇ. ಆದಷ್ಟು ಯಾರನ್ನ ನಾವು ಶಪಿಸದೆ ನಮ್ಮ ಬಾಯ ಮಾತಿನಿಂದ ಯಾರನ್ನು ಕೂಡ ಕುಗ್ಗಿಸುವಂತ ರೀತಿಯಲ್ಲಿ ಮಾತನಾಡದೆ ಎಲ್ಲರಿಗೂ ಆಶೀರ್ವಾದಕರವಾದಂತ ರೀತಿಯಲ್ಲಿ ನಾವು ಮಾತನಾಡಬೇಕು ಪ್ರಿಯರೇ. ನಮ್ಮ ಬಾಯ ಮಾತಿನಲ್ಲಿ ಪ್ರತಿಯೊಂದು ಅಡಕವಾಗಿದೆ. ನಾವು ಯಾವ ರೀತಿಯಾಗಿ ಮಾತನಾಡುತ್ತೇವೋ, ನಾವು ಯಾವ ರೀತಿಯಾಗಿ ಬೇರೆಯವರನ್ನ ಆಶೀರ್ವಾದಕರವಾಗಿ ನಾವು ಮಾತನಾಡುವಾಗ, ನಾವು ನುಡಿಯುವಾಗ ಅದರ ಫಲವನ್ನ ನಾವು ಅನುಭವಿಸುವವರಾಗಿದ್ದೇವೆ ಪ್ರಿಯರೇ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.